ನಮಸ್ಕಾರ. ಮೇಯಲ್ಲಿ ಯಾಕೆ ಹೆಚ್ಚು ಜನನ ಆಗುವುದು ಅಂತ ಯಾಕೆ ಗೊತ್ತಲ್ಲ ನಿಮಗೆ? ಇವತ್ತು ಸಮ್ಮರ್. ಆ, ಅದರ ಅದರ ಪ್ರಕ್ರಿಯೆ ಆರಂಭವಾಗುವುದು ಮಳೆಗಾಲದಲ್ಲಂತೆ, ಜುಲೈ ಆಗಸ್ಟಲ್ಲಿ. ಸೆಪ್ಟೆಂಬರಲ್ಲಿ ಯಾರೆಲ್ಲ ಬಸಿರಾಗ್ತಾರೆ ಅವರೆಲ್ಲ ಮೇಲೆ ಹೆರ್ತಾರಂತೆ. ಹಾಗಾಗಿ ನಮ್ಮಲ್ಲೂ ಬೇಕಾದಷ್ಟು ಜನ ಇದ್ದಾರೆ ಅಂತ ಗೊತ್ತಾಯಿತು ಆಗಲಿ. ಪ್ರಥಮ ಬಾರಿಗೆ ಕ್ರೋಧಿ ನಾಮ ಸಂವತ್ಸರಕ್ಕೆ ನಾವು ಬಂದಿದ್ದೇವೆ. ಈ ತನಕ ನಾನು ಶೋಭಕೃತ್ ಹೇಳ್ತಾ ಇದ್ದೆ. ಇವತ್ತು ಕ್ರೋಧಿನಾಮ ಸಂವತ್ಸರದ ಉತ್ತರಾಯಣದ ವಸಂತ ಋತುವಿನಲ್ಲಿ ಮೇಷ ಅಥವಾ ಚೈತ್ರ ಮಾಸದಲ್ಲಿದ್ದೇವೆ, ಕೃಷ್ಣ ಪಕ್ಷದಲ್ಲಿದ್ದೇವೆ. ಈ ತಿಂಗಳ ಮುಂದಿನ ಅಮಾವಾಸ್ಯೆ 8ನೇ ತಾರೀಕಿಗೆ, ಹುಣ್ಣಿಮೆ 23ಕ್ಕೆ, ಏಕಾದಶಿ 4ನೇ ತಾರೀಕಿಗೆ ಮತ್ತು 19ಕ್ಕೆ, ಸಂಕಷ್ಟಿ 26ನೇ ತಾರೀಕಿಗೆ. ಈ ತಿಂಗಳ ವಿಶೇಷ ದಿನಗಳಲ್ಲಿ ಅಕ್ಷಯ ತದಿಗೆ 10ನೇ ತಾರೀಕಿಗೆ, ಜೊತೆಯಲ್ಲಿ ಪರಶುರಾಮ ಜಯಂತಿ ಕೂಡ. 13ಕ್ಕೆ ರಾಮಾನುಜಾಚಾರ್ಯರ ಜಯಂತಿ, ನರಸಿಂಹ ಜಯಂತಿ 21ಕ್ಕೆ, ಕೂರ್ಮ ಜಯಂತಿ 22ಕ್ಕೆ, ಬುದ್ಧ ಪೂರ್ಣಿಮಾ 23ಕ್ಕೆ, 24ಕ್ಕೆ ನಮ್ಮ ದಕ್ಷಿಣ ಕನ್ನಡಕ್ಕೆ ವಿಶೇಷವಾಗಿರುವಂತಹ ಪತ್ತನಾಜೆ ಯಕ್ಷಗಾನ ಮೇಳಗಳು ಒಳಗೆ ಹೋಗುವ ದಿವಸ. ಆನಂತರ ಮತ್ತೆ ಮಳೆಗಾಲ ಆರಂಭ ಅಂತ ಲೆಕ್ಕ ನಮ್ಮಲ್ಲಿ. ಇದು ಈ ತಿಂಗಳ ಮುಂದಿನ ತಿಂಗಳಲ್ಲಿರುವಂತಹ ಮುಖ್ಯ ದಿನಗಳು. ಇದರಲ್ಲಿ ಬಹುಶಃ ಪರಶುರಾಮ ಜಯಂತಿ ಸ್ವಲ್ಪ ನೋಡುವ ಅಂತ ಕಂಡಿತ್ತು. ಯಾಕೆ ಅಂತ ಹೇಳಿದರೆ, ಪರಶುರಾಮ ಚಿರಂಜೀವಿ ಅಂತೆ. ಅವ ಕಲಿಯುಗದ ಕೊನೆಯಲ್ಲಿ ಕಲ್ಕಿಯ ಗುರುವಾಗಿ ಮತ್ತೆ ಬರ್ತಾನೆ ಅಂತ ಹೇಳಿ ಪರಶುರಾಮನನ್ನು ನಿರೀಕ್ಷಿಸ್ತಾ ಇದ್ದಾರೆ. ಮತ್ತು ಪರಶುರಾಮರಿಗೂ ನಮಗೂ ಭಾಳ ಹತ್ತಿರದ ಸಂಬಂಧ. ಯಾಕೆ ಅಂತ ಹೇಳಿದರೆ, ನಾವೆಲ್ಲ ಪರಶುರಾಮ ಸೃಷ್ಟಿಯಲ್ಲಿ ಹುಟ್ಟಿದವರು. ಪರಶುರಾಮ ಯಾರು ಅಂತ ಹೇಳಿದ್ರೆ, ವಿಷ್ಣುವಿನ 6ನೇ ಅವತಾರ, ಎಲ್ಲರಿಗೂ ಗೊತ್ತಿರುವ ಹಾಗೆ. ಅವನಾದ ನಂತರ ಶ್ರೀರಾಮ ಬಂದಿರೋದು. ತ್ರೇತಾಯುಗದಲ್ಲಿ ಕ್ಷತ್ರಿಯರು ಬಹಳ ಅನಾಚಾರ ಮಾಡ್ತಾ ಇದ್ರಂತೆ. ಇದರಿಂದ ಈ ಭೂಭಾರ ಸಾಕಾಗದೆ ಶ್ರೀಹರಿ ಈ ಸಂಕಟಕ್ಕೆಲ್ಲ ಕಾರಣೀಭೂತರಾದಂತಹ ಕ್ಷತ್ರಿಯರನ್ನು ಸಂಹಾರ ಮಾಡಬೇಕು ಇತ್ತು. ಅದಕ್ಕೆ ಕಳಿಸಿಕೊಟ್ಟಂಥದ್ದು ಪರಶುರಾಮ. ಪರಶುರಾಮ ಬ್ರಾಹ್ಮಣ, ಎಷ್ಟು ಜನಗಳಿಗೆ ಗೊತ್ತಿಲ್ಲದೆ ಇರ್ಬೋದು. ನನಗೂ ಭಾಳ ಆಶ್ಚರ್ಯ ಆಯಿತು. ನಾವೆಲ್ಲ ಈ ತನಕ ವಿಷ್ಣುವಿನ ಅವತಾರಗಳನ್ನು ಬೇರೆ ಬೇರೆ ನೋಡಿದ್ದೇವೆ. ಇದು ಬ್ರಾಹ್ಮಣ ಅವತಾರದಲ್ಲಿ ಪರಶುರಾಮರು ಜಮದಗ್ನಿ ಮಹರ್ಷಿಗಳಿಗೆ, ರೇಣುಕಾದೇವಿಗೆ ಮಗನಾಗಿ ಹುಟ್ಟಿ ಬರ್ತಾರಂತೆ, ಭೂಮಿಯಲ್ಲಿ ಅವತರಿಸ್ತಾರೆ. ಅವರ ಜನ್ಮ ಒಂದು ದೃಷ್ಟಿಯಲ್ಲಿ ಬೆಳಗಾವಿ ಜಿಲ್ಲೆಯ ಹತ್ರ ಸವದತ್ತಿ ಯಲ್ಲಮ್ಮನ ಗುಡ್ಡದ ಬಳಿ ಇರುವಂತಹ ಪರಶುಗಡದಲ್ಲಿ ಆಯಿತು ಅಂತ ಹೇಳ್ತಾರೆ. ಮತ್ತೆ ಕೆಲವೆಲ್ಲ ಉಲ್ಲೇಖದ ಪ್ರಕಾರ ಇದು ಇಂದೋರ್ನಲ್ಲಿ ವಿಂಧ್ಯಾಚಲ ಪರ್ವತ ಶ್ರೇಣಿಯಲ್ಲಿ ಹುಟ್ಟಿದ್ದು ಅಂತ ಹೇಳ್ತಾರೆ. ಅಂತೂ ಅದರ ಬಗ್ಗೆ ನಿಖರವಾದಂತಹ ಸೂಚನೆಗಳು ಯಾವುದು ಕಂಡು ಬರ್ತಾ ಇಲ್ಲ. ಇವರಿಗೆ ರಮಣಂತ್ವ, ಸುಷೇಣವಸು, ವಿಶ್ವಾವಸು ಅಂತ 4 ಜನ ಸಹೋದರರಿದ್ರಂತ. ಅವರು 4 ಜನ ಮಕ್ಕಳು, ನಿಮಗೆ ಗೊತ್ತಿರುವ ಹಾಗೆ. ಇವರ ಮೂಲ ಹೆಸರು ಭಾರ್ಗವರಾಮ ಅಂತ, ಭೃಗುವಂಶದಲ್ಲಿ ಹುಟ್ಟಿದಂಥ ಋಷಿಗಳಾದ್ದರಿಂದ ಅವರ ಮಗನಿಗೆ ಭಾರ್ಗವರಾಮ ಅಂತ ಇಟ್ಟಿದ್ರು. ಬ್ರಾಹ್ಮಣ ಆದರೂ ಕೂಡ ಕ್ಷಾತ್ರವಿದ್ಯೆ ಅಥವಾ ಕ್ಷತ್ರಿಯ ವಿದ್ಯೆ ಅಥವಾ ಶಸ್ತ್ರವಿದ್ಯೆಯನ್ನು ಕೂಡ ಸೇರಿಸಿಕೊಂಡು ಎಲ್ಲ ವಿದ್ಯೆಗಳನ್ನು ಅವನು ಕಲ್ತಿದ್ದ. ತಪಸ್ಸು ಮಾಡಿದ ನಂತರ ಅವನು ತಪಸ್ಸು ಮಾಡಿದ್ದು ಮಾತ್ರ ಶಿವನನ್ನು, ಶಿವ ಅವರಿಗೆ ಪರಶು ಅಥವಾ ಕೊಡಲಿಯನ್ನು ಕೊಟ್ಟವರು. ಹಾಗಾಗಿ ಅಂದಿನ ನಂತರ ಅವರನ್ನು ಪರಶುರಾಮ ಅಂತ ಕರೀತಾ ಇದ್ದಾರೆ. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ, ಒಮ್ಮೆ ಜಮದಗ್ನಿ ಮಹರ್ಷಿಗಳಿಗೆ ಕೋಪ ಬಂತು. ಮಕ್ಕಳನ್ನು ಪರೀಕ್ಷೆ ಮಾಡೋ ದೃಷ್ಟಿಯಿಂದ ತಮ್ಮ ಪತ್ನಿ ರೇಣುಕಾದೇವಿಯ ಶಿರವನ್ನೇ ಛೇದಿಸಬೇಕು ಅಂತ ಮಕ್ಕಳ ಹತ್ರ ಹೇಳ್ತಾರಂತೆ. ಆದರೆ ಮೊದಲ 4 ಮಂದಿ ಮಕ್ಕಳು ತುಂಬ ಅಮ್ಮನ ಮೇಲಿನ ಪ್ರೀತಿಯಿಂದ ಅದಕ್ಕೆ ಹಿಂಜರಿತಾರೆ. ಇದರಿಂದ ತಂದೆಯ ಶಾಪಕ್ಕೆ ಗುರಿ ಆಗ್ತಾರೆ. ಕೊನೆಯವನು ಪರಶುರಾಮ, ತಂದೆಗೆ ಅತ್ಯಂತ ಪ್ರೀತಿಯವನು. ಆ ಪರಶುರಾಮ ತಮ್ಮ ಕೊಡಲಿಯಿಂದ ತಾಯಿಯ ಶಿರವನ್ನು ಕಡಿತಾರೆ. ತಂದೆ ಶಾಂತ ಆದ ನಂತರ ಅವನಿಂದಲೇ ವರ ಪಡೆದುಕೊಂಡು ತಾಯಿಯನ್ನು ಬದುಕಿಸ್ತಾರೆ ಮತ್ತು ಸಹೋದರನನ್ನು ಕೂಡ ಶಾಪದಿಂದ ವಿಮೋಚನೆ ಮಾಡ್ತಾರಂತೆ. ಇಂಥ ಪರಶುರಾಮರು ಒಂದು ದಿವಸ ಹೊರಗಡೆ ಹೋಗಿದ್ದಾಗ ಕಾರ್ತವೀರ್ಯಾರ್ಜುನ ಬರುತ್ತಾನೆ. ಆಶ್ರಮಕ್ಕೆ ದಾಳಿ ಇಡ್ತಾನೆ. ಅವನು ಬಹಳ ದೊಡ್ಡ ಗರ್ವಿಷ್ಠ ರಾಜ, ಕೇಳೋದಿಲ್ಲ. ಜಮದಗ್ನಿ ಋಷಿಗಳನ್ನು ಕೊಂದು ಹೋಗ್ತಾನೆ.
ಇದನ್ನು ತಿಳಿದಂಥ ಪರಶುರಾಮ ಈ ದುಷ್ಟರಾಜನನ್ನು ಸಂವರಿಸುವುದಲ್ಲದೆ 21 ಬಾರಿ ಭೂಪ್ರದಕ್ಷಿಣೆ ಮಾಡಿ ಎಲ್ಲ ಕ್ಷತ್ರಿಯರನ್ನು ಸಂಹರಿಸಿದ್ದಾರಂತೆ. ಒಬ್ಬ ಬ್ರಾಹ್ಮಣನಾದವನಿಗೆ ಇಷ್ಟು ಶಕ್ತಿ ಬರಬೇಕು ಅಂತಾದರೆ ನಮಗೊಂಥರ ಅಭಿಮಾನದ ವಿಷಯ ಇದು. ಕೊನೆಗೆ ಮುಂದೆ ದಶರಥ ರಾಮನೊಡಿಗೆ ಭಿನ್ನ ಆಗ್ತಾನೆ, ರಾಮನಿಂದ ವಿಮೋಚನೆ ಆಗ್ತದೆ. ರಾಮಾಯಣದಲ್ಲೂ ಬರ್ತಾರೆ, ಮಹಾಭಾರತದಲ್ಲೂ ಮುಂದೆ ಬರ್ತಾರೆ. ಭೂಮಿಯನ್ನು ಕಶ್ಯಪ ಮಹರ್ಷಿಗಳಿಗೆ ದಾನ ಮಾಡಿ ಸಹ್ಯಾದ್ರಿ ಪರ್ವತಕ್ಕೆ ಹೋಗಿ ತಪಸ್ಸಿಗಿರ್ತಾರಂತೆ. ಇಂಥ ಪರಶುರಾಮನಿಗೆ ಹೊಲದಿಂದ ಬಂದಂತಹ ಕೊಡಲಿಯಿಂದ ಎಸೆದು ಬಂದಂತಹ ಜಾಗ ಪರಶುರಾಮ ಕ್ಷೇತ್ರ ಅಂತ ನಾವೀಗ ಹೇಳ್ತಾ ಇರೋದು. ಇದು ಸುಮಾರು ಗೋಕರ್ಣದಿಂದ ಕನ್ಯಾಕುಮಾರಿ ತನಕ ಅಂತ ಹೇಳ್ತಾರೆ. ಇಂಥ ಪರಶುರಾಮನ ಜಯಂತಿ ಈ ಸತಿ ಮೇ 10ಕ್ಕೆ ಬರ್ತಾ ಇದೆ. ಅದರ ಜೊತೆಯಲ್ಲಿಯೇ ಅದೇ ದಿವಸ ಬರುವಂಥದ್ದು ಇನ್ನೊಂದು ಅಕ್ಷಯ ತದಿಗೆ. ಎಲ್ಲರಿಗೂ ಗೊತ್ತಿರುವ ಹಾಗೆ ಪ್ರತಿ ಬಾರಿ ಎಲ್ಲರೂ ಹೇಳ್ತಾರೆ ಅಕ್ಷಯ ತದಿಗೆ ಚಿನ್ನ ತಗೊಳ್ಬೇಡಿ, ಅದರ ಬದಲು ಬೇರೇನಾದರೂ ದೇಶ ಸೇವೆ ಧರ್ಮ ಸೇವೆ ಮಾಡಿ ಅಂಥೇಳಿ. ಈ ಸತಿ ಆದರೂ ನಾವು ಬಹುಶಃ ಮೇ 10ಕ್ಕೆ ಅಕ್ಷಯ ತದಿಗೆಯನ್ನು ಆ ರೀತಿಯಲ್ಲಿ ಆಚರಿಸಿದರೆ ಒಳ್ಳೆಯದು ಅಂತ ಕಾಣ್ತದೆ. ಇದು ಈ ತಿಂಗಳಲ್ಲಿರುವಂಥ ಒಂದು ದಿನದ ಬಗ್ಗೆ ನನಗೆ ಸಮಯಾವಕಾಶ ಸಿಕ್ಕಿದ್ದಷ್ಟೇ ಸಂಗ್ರಹಿಸಿ ಹೇಳಿದ್ದೇನೆ. ಮುಂದೆ ಕ್ರೋಧಿನಾಮ ಸಂವತ್ಸರ ಬಂದಿರೋದ್ರಿಂದ ನಮ್ಮ ಪಂಚಾಂಗದಲ್ಲಿ ಯಾವ ಥರ ಇದೆ ಅಂತ ಹೇಳೋದು ಸಂಕ್ಷಿಪ್ತವಾಗಿ ಹೇಳೋಣ ಅಂತ ಹೇಳಿದರೆ, ಈ ವರ್ಷ ಆಡಳಿತ ಹೆಸರು ಮಾತ್ರ ಕ್ರೋಧನಾಮ ಸಂವತ್ಸರ ಇರ್ಬೋದು, ಕ್ರೋಧಿಯಾಗಿರ್ಬೋದು, ಆದರೆ ಆಡಳಿತದ ಶಕ್ತಿಗಳು ಇಬ್ಬರಿಗೂ ಹಂಚಿ ಹೋಗಿದೆ. ಶುಭಾಶುಭ ಫಲಗಳು ಮಿಶ್ರವಾಗಿದೆ. ಹಾಗಾಗಿ ಒಳಿತು ಹೆಚ್ಚು ಆಗದಿದ್ದರೂ ಕೂಡ ಕೆಡುತು ಹೆಚ್ಚು ಆಗಬಾರದು, ಆಗಲಿಕ್ಕಿಲ್ಲ ಅಂತ ನಿರೀಕ್ಷೆ ಇದೆ. ಇನ್ನು ನಮ್ಮಲ್ಲಿ ಎಲ್ಲರಿಗೂ ಬೇಕಿರುವಂಥದ್ದು ಆಯವ್ಯಯವನ್ನು ನೋಡೋದು ಅಂತಾದರೆ, ಮೇಷದವರು ಯಾರಾದ್ರೂ ಇದ್ದರೆ 11 ಆಯ 14 ವ್ಯಯ ಅಂತೆ. ನೋಡಿ, ಒಂದು ಎಕ್ಸ್ಪೆನ್ಸ್ ಸೆಂಟರ್ ನಮ್ಮ ಮನೆಯಲ್ಲೇ ಬಂತು. ಓಕೆ, ವೃಷಭ ಇದ್ದವರಿಗೆ ಭಾರಿ ಒಳ್ಳೆಯದು. 2 ಆಯ 8 ವ್ಯಯ. ಮಿಥುನ 11 ಆಯ 5 ವ್ಯಯ ಅಂತೆ. ನೋಡು ಪ್ರತಿಮಾ, ಯಾರಮ್ಮ ಹೇಳಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಕರ್ಕಾಟಕ 8 ಆಯ 11 ವ್ಯಯ. ನಾನು ಮಿಥುನಕ್ಕೆ ಚೇಂಜ್ ಮಾಡುವಂತ. ಕರ್ಕಾಟಕ ನೀವ ಆಗ್ಲಿ, ತೊಂದರೆ ಇಲ್ಲ. ನಮಗೆಲ್ಲ ಒಂದು ಬರ್ಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಯಾರ ಹತ್ರ ಜಾಸ್ತಿ ವ್ಯಯ ಉಂಟ ಆಯ ಉಂಟ ನೋಡು. ಕರ್ಕಾಟಕ 8 ಆಯ 11 ವ್ಯಯ. ಇಲ್ಲ ಮತ್ತೆ ಬರ್ತೇನೆ ನಾನು. ನಿಮ್ಮ ಪರ್ಟಿಕ್ಯುಲರ್ ನಕ್ಷತ್ರಕ್ಕೆ ಬರುವಾಗ ಹೇಗಾಗ್ತದೆ ನೋಡಿ ನೀವು. ಸಿಂಹಕ್ಕೆ 5 ಆಯ 11 ವ್ಯಯ, ಕನ್ಯಾಕ್ಕೆ 11 ಆಯ 5 ವ್ಯಯ. ಉಲ್ಟೆ ಹೇಳಿದ್ರು ಬೆಳಿಗ್ಗೆ ಉಲ್ಟೆ ಹೇಳಿದ್ರು ಅವರು ಶರ್ಮರು. ಇಲ್ಲ, ನನಗಂತೂ ಸರಿಯಾಗಿ ಕಣ್ಣು ಕಾಣ್ತಾ ಉಂಟು. ನಾನು ಮತ್ತೆ ನೋಡ್ತಾ ಇದ್ದೇನೆ, ಯಾಕಂದ್ರೆ ನನ್ನ ನಕ್ಷತ್ರ ಅದು, ಹಾಗೆ ನನ್ನ ರಾಶಿ ರವಿರಾಜ್ ಮತ್ತು ನಾನು ಒಂದೇ ರಾಶಿ. 11 ಆಯ 5 ವ್ಯಯ. ತುಲಾ 2 ಆಯ 8 ವ್ಯಯ. ರವಿರಾಜು ಕರೆಕ್ಟ್. ಬೆಳಿಗ್ಗೆ ಶರ್ಮರೆಲ್ಲ ಉಲ್ಟಾ ಹೇಳಿದ್ದಾರೆ. ಹೌದಾ? ಮೇಷ ಒಳ್ಳೇದು ಹೇಳಿದ್ರು. ಮೇಷ ಒಳ್ಳೆ ಹೇಳಿದ್ರೆ ಕನ್ಯಾ 8 ಆಯ. ಮೇಷ 5 ಆಯ 11 ವ್ಯಯ ಹೇಳಿದ್ರು. ನೀವು 11 ಇದು 5 ಆಯ 11 ವ್ಯಯ. ಅವರು 8 ಆಯ 11 ವ್ಯಯ ಹೇಳಿದ್. ನಾನು ಅಲ್ಲಿ ದಾಲ್ ತವೆ ಬಡಿಸ್ತಾ ಇತ್ತು, ನಿಂತು ಬಿಟ್ಟದ್ದು. ನಮ್ಮ ಪ್ರಶಾಂತ್ ಅವರದ್ದು ರೆಕಾರ್ಡ್ ಮಾಡಿದಾನೆ. ಅದ್ರಲ್ಲೆಲ್ಲ ಹೀಗೆ ಒಂದ್ಸತಿ ಆಯ ಹೇಳ್ತಾರೆ, ಒಂದ್ಸತಿ ವ್ಯಯ ಹೇಳ್ತಾರೆ. ನೋಡು, ಒಳ್ಳೆ. ತುಲಾ 2 ಆಯ 8 ವ್ಯಯ ಇದ್ರೆ ಕಷ್ಟ. ವೃಶ್ಚಿಕ 11 ಆಯ 14 ವ್ಯಯ. ಧನು 14 ಆಯ 5 ವ್ಯಯ. ಧನುವಿನಲ್ಲಿ ಧನುಗೆ ಚೇಂಜ್ ಮಾಡ್ಬೋದಾ ಹೇಳಿ ಯಾರು? ಸರಿ, ಮನೇಲಿ ಒಬ್ಬರು ಈಗ ಆಗ ನಾವು ತುಂಬಾ ಇದು ಮಾಡ್ತಾ ಇದ್ವಿ. ಧನುಗೆ ಏನಿಲ್ಲ ಆಯ್ತು. ನಿಮಗೆ ಸಂಜೆಗೆ ಆಗುವಾಗ ಗ್ರಹ ಬದಲಾಯ್ತು ನೋಡಿ. ಈಗ 8 ಆಯ ಇದು ಸುಧಾಕರ್ ಒಳ್ಳೇದಂತೆ ಕೆಲವರಿಗೆ. ಭರವಸೆಯಿಂದ ನೀವೇ ಹೇಳಿ ಅಣ್ಣ, ಭರವಸೆಯಿಂದ ನೀವೇ ಹೇಳಿ. ನೆಕ್ಸ್ಟ್ ಬಜರಿಗೆ ಭವಾನಿ ಶರ್ಮರ್ ಬೇಡ. ಸರಿ, ಪೂರ ಉಲ್ಟಾ ಹೇಳಿದ್ದು ಇವತ್ತು. ಕುಂಭ 8 ಆಯ 11 ವ್ಯಯ.
ಮೀನ 14 ಆಯ 5 ವ್ಯಯ. ಈಗ ಆಕ್ಚುಲಿ ಇದು ರಾಶಿ ಪ್ರಕಾರ, ನಕ್ಷತ್ರದ ಪ್ರಕಾರ ಹೇಳಲಿಕ್ಕೆ ಹೋದ್ರೆ ಅದು ಕೂಡ ಬೇರೆ ಇದೆ. ಅಶ್ವಿನಿಯಲ್ಲಿದ್ದವರಿಗೆ 14 ಆಯ 5 ವ್ಯಯ, ಭರಣಿಯವರಿಗೆ 8 ಆಯ 8 ವ್ಯಯ. ಇದು ಒಳ್ಳೇದು, ನಕ್ಷತ್ರ ನೋಡಿದ್ರೆ ಒಳ್ಳೇದು, ಯಾಕಂದ್ರೆ ಪರ್ಟಿಕ್ಯುಲರ್ ನಕ್ಷತ್ರದವರಿಗೆ. ಕೃತ್ತಿಕದವರಿಗೆ 8 ಆಯ 4 ವ್ಯಯ, ರೋಹಿಣಿಗೆ 5 5, ಮೃಗಶಿರಾದವರಿಗೆ 14 14, ಆರ್ದ್ರಾ ನಕ್ಷತ್ರದವರಿಗೆ 11 ಆಯ 2 ವ್ಯಯ. ಇದು ಯಾರನ್ನಾದ್ರೂ ಹುಡುಕ್ಬೇಕು, ಯಾರಿದ್ದಾರೆ ನಮ್ಮಲ್ಲಿ? ಇಲ್ವಾ ಯಾರು? ಪುನರ್ವಸು ಬೇಡವೇ ಬೇಡ, 2 ಆಯ 8 ವ್ಯಯ. ಪುಷ್ಯ 5 ಆಯ 2 ವ್ಯಯ. ಹೌದು. ಆಶ್ಲೇಷ 11 ಆಯ 5 ವ್ಯಯ. ಮಕ 14 ಆಯ 5 ವ್ಯಯ. ಉಬ್ಬ 8 ಆಯ 8 ವ್ಯಯ. ಉತ್ತರ ನಕ್ಷತ್ರ 8 ಆಯ 4 ವ್ಯಯ. ಹಸ್ತ 5 5. ನೋಡಿ, ಅಲ್ಲಿ ನಾನು ರಾಶಿಯಲ್ಲಿ ಸಂತೋಷ ಪಟ್ಟೆ, ಇದಕ್ಕಾಗುವಾಗ ಪುಣ್ಯಕ್ಕೆ ಲಾಸ್ ಇಲ್ಲಲ್ಲ ರವಿರಾಜ. ಕಳೆದ ವರ್ಷಕ್ಕಿಂತ ಬೆಟರ್. ಚಿತ್ರ 14 14. ಸ್ವಾತಿ ಮಾತ್ರ 11 ಆಯ 2 ವ್ಯಯ. ವಿಶಾಖ ನಕ್ಷತ್ರ 2 ಆಯ 8 ವ್ಯಯ. ಅನುರಾಧ 5 ಆಯ 2 ವ್ಯಯ. ಜ್ಯೇಷ್ಠ ನಕ್ಷತ್ರ 11 ಆಯ 5 ವ್ಯಯ. ಮೂಲದವರಿಗೆ 14 ಆಯ 5 ವ್ಯಯ. ನೋಡಿ, ಮೂಲ ನಕ್ಷತ್ರ ಬೇಡ ಹೇಳ್ತಾ ಇದ್ದಾರೆ, ಮೂಲ ಆದ್ರಷ್ಟು ನೋಡಿ. ಇನ್ನು ಈ ವರ್ಷ ನಿನ್ನದು ಲಕ್ಕ ನೋಡಿ, ನಿನ್ನನ್ನು ಬಿಟ್ಟೆ ಇಲ್ಲ, ಒಬ್ಬಳೆ ಹೋಗ್ಲಿಕ್ಕೆ ಬಿಡುದಿಲ್ಲ ಇನ್ನು. ಪೂರ್ವಾಷಾಢ 8 8, ಉತ್ತರಾಷಾಢ 4 4. ಅದು ಒಂದೇ ಆಗಿದೆ. ಶ್ರವಣ ನಕ್ಷತ್ರದವರಿಗೆ 5 5, ಧನಿಷ್ಠದವರಿಗೆ 14 14, ಶತಭೀಷದವರಿಗೆ 11 ಆಯ 2 ವ್ಯಯ. ಪೂರ್ವಭಾದ್ರದವರಿಗೆ 2 ಆಯ 8 ವ್ಯಯ. ಉತ್ತರಾಭಾದ್ರದವರಿಗೆ 5 ಆಯ 2 ವ್ಯಯ. ರೇವತಿಯವರಿಗೆ 11 ಆಯ 5 ವ್ಯಯ. 11 ಆಯ 5 ವ್ಯಯ. ಅದು ಮೀನ ಮತ್ತು ರೇವತಿ. ರಾಶಿ ಮತ್ತು ನಕ್ಷತ್ರದಲ್ಲಿ ಟ್ಯಾಲಿ ಆಗ್ತಾ ಇರುವುದು ಕೆಲವೇ ಉಂಟು. ನಿಮಗೆ ಗೊತ್ತಿರುವ ಹಾಗೆ 2.5 ನಕ್ಷತ್ರ ಒಂದು ರಾಶಿ ಆಗ್ತದೆ ಆಲ್ಮೋಸ್ಟ್. ಹಾಗೆ 27 ನಕ್ಷತ್ರಗಳು 12 ರಾಶಿಯಲ್ಲಿ ಅಡ್ಜಸ್ಟ್ ಆಗಿರ್ತದೆ. ಇದು ಅಲ್ಲ, ಇದಕ್ಕೆ ನನಗೇನು ಮಾಡ್ಲಿಕ್ಕೆ ಆಗುದಿಲ್ಲ. ನಿಮ್ಮ ಗ್ರಾಚಾರ ನೋಡಿಕೊಳ್ಳಿ, ಸರಿಯಾಗಿ ನೋಡಿಕೊಳ್ಬಹುದು ಅಷ್ಟೇ. ಹೌದು. ಹೋಲ್ಡರ್ ಲೈಟ್ ಆಫ್ ಮಾಡಿದ್ರು, ಯಾಕೆ ಅಂತ ಗೊತ್ತಿಲ್ಲ. ಸಿಲಾಬರೇಷನ್ ಅಂತ ಗೊತ್ತಿಲ್ಲ, ಅದು ಕ್ಯಾಂಡಲ್ ಲೈಟ್ ಅಲ್ಲಿ ಇದ್ದಾರೆ ಹೋಲ್ಡರ್ ಈಗಲೇ. ಪಿಕ್ಚರ್ ಸ್ಟಾರ್ಟ್ ಆಯ್ತಂತ. ಹೌದು, ಪಂಚಾಂಗ ಫಲ ಕೇಳಿದ್ದು ಪೂರ ಲೈಟ್ ಆಫ್. ಸರಿ, ಇಲ್ಲಿಗೆ ನಾವು ಮುಕ್ತಾಯ ಮಾಡ್ತಾ ಇದ್ದೇವೆ. ದುಬಾಯಿಯಲ್ಲಿ ಮತ್ತೆ 3 ದಿವಸದ ನಂತರ ಜೋರಿನ ಮಳೆ ಆಗುವಂತ